ರಾಜ್ಯಾದ್ಯಂತ ರಸಗೊಬ್ಬರಕ್ಕೆ ಅಭಾವ ಹೆಚ್ಚಾಗಿದೆಯಾ? ಕೇಂದ್ರ ಸಚಿವ ನಡ್ಡಾಗೆ ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯ. ಕರ್ನಾಟಕಕ್ಕೆ ಬೇಕಾದ ಗೊಬ್ಬರವನ್ನ ಕಳಿಸಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕಳೆದ ಒಂದು ವಾರದಿಂದ ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯದ ಉದ್ದಗಲಕ್ಕೂ ಕೂಡ ಅನ್ನದಾತರು ಗೊಬ್ಬರದ ಅಂಗಡಿಗಳ ಬಳಿಯಲ್ಲಿ ಕ್ಯೂ ನಿಂತಿರೋದು, ಕೆಲ ಕಡೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸ್ತಿರೋದನ್ನ ಗಮನಿಸ್ತಲೇ ಇದ್ದೀರಿ. ಅಂದ್ರೆ ಅನ್ನದಾತರಿಗೆ ಬೇಕಾದ ಪ್ರಮಾಣದಲ್ಲಿ ಬೇಕಾದ ಸಮಯದಲ್ಲಿ ಗೊಬ್ಬರ ಸಿಕ್ತಿಲ್ಲ ಅನ್ನೋದಂತೂ ಖಾತ್ರಿ. ಆದರೆ ರಾಜ್ಯ ಸರ್ಕಾರ ಈ ವಿಚಾರವನ್ನ ಕೇಂದ್ರದ ಕಡೆಗೆ ಬೊಟ್ಟು ಮಾಡೋ ಪ್ರಯತ್ನ ಮಾಡ್ತಾರೆ. 11 ಮೆಟ್ರಿಕ್ ಟನ್ ರಸಗೊಬ್ಬರ ಪೂರೈಸಬೇಕಿತ್ತು, ಇನ್ನು 6 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಪೂರೈಸಬೇಕು ಅಂತ ಮನವಿ ಮಾಡಲಾಗಿದೆ. ಆದರೆ ಈ ಹಿಂದೆ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಕೇವಲ 3-4 ದಿನಗಳ ಹಿಂದೆ ರಾಜ್ಯದಲ್ಲಿ ಸಾಕಾಗುವಷ್ಟು ಗೊಬ್ಬರ ಇದೆ ಅಂತ ಹೇಳಿ ಅವರೇ ಹೇಳಿದ್ರು. ಕರ್ನಾಟಕಕ್ಕೆ 6.5 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಬೇಕು, ನಮ್ಮ ಹತ್ರ 8 ಲಕ್ಷ ಮೆಟ್ರಿಕ್ ಟನ್ಗಿಂತ ಹೆಚ್ಚಿದೆ ಅಂತ ಹೇಳಿದ್ದಾರೆ. ಇದನ್ನೇ ಕೇಂದ್ರ ರಸಗೊಬ್ಬರ ಇಲಾಖೆ ಕೂಡ ಮಾಹಿತಿ ಕೊಟ್ಟಿದೆ. ಈಗ ನಿನ್ನೆನೂ ನಾನು ಹೇಳಿದ್ದೀನಿ, ಪರ್ಟಿಕ್ಯುಲರ್ ಯೂರಿಯಾ ಒಂದೇ ನಿಮಗೆ ಅವಶ್ಯಕತೆ ಇರೋದ್ರಿಂದ ಏಪ್ರಿಲಿಂದ ಜುಲೈಗೆ ಬೇಡಿಕೆ ಇರ್ತಕ್ಕಂಥದ್ದು 6,80,000 ಜುಲೈ ಎಂಡಿಗೆ ಬೇಡಿಕೆ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದಿಂದ 6,82,000 ಮೆಟ್ರಿಕ್ ಟನ್ನು ಬಂದಿದೆ. ಇನ್ನೂ ಉಳುಕಿ ನಮ್ಮಲ್ಲಿರ್ತಕ್ಕಂಥದ್ದು 1,64,000. ಆದರೆ ಕೇಂದ್ರದಿಂದ ಬರಬೇಕಾಗಿರೋದು ಈ ತಿಂಗಳಿಗೆ 87,000 ಮೆಟ್ರಿಕ್ ಟನ್ ಬರಬೇಕು. ನಿನ್ನೆನೂ ಒಂದು 15,000 ರಿಸೀವ್ ಆಗಿರಬೇಕು. ಸೊ ಟೈಮ್ಲಿ ಅಂದರೆ ಮುಖ್ಯಮಂತ್ರಿಗಳು ಕೃಷಿ ಸಚಿವರು ಲೆಕ್ಕ ಕನ್ಫ್ಯೂಸ್ ಮಾಡಿಕೊಂಡ್ರು, ಅಥವಾ ಲೆಕ್ಕ ಗೊತ್ತೇ ಇಲ್ವೋ, ಅಥವಾ ಕೇಂದ್ರದ ಕಡೆ ಗೊತ್ತು ಮಾಡಿ ರೈತರ ಆಕ್ರೋಶ ತಮ್ಮ ಕಡೆ ತಡ್ದೇ ಇರೋ ರೀತಿಯಲ್ಲಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೋ ಗೊತ್ತಿಲ್ಲ. ಒಟ್ಟಾರೆ ಈ ಲೆಕ್ಕ ಹೇಳೋದ್ರಲ್ಲಂತೂ ಪಕ್ಕಾ ಇಲ್ಲ ಕಾಂಗ್ರೆಸ್ ಸರ್ಕಾರದ ಪ್ರತಿನಿಧಿಗಳು ಅನ್ನೋದು ಅವ್ರ ಮಾತಲ್ಲೇ ಸ್ಪಷ್ಟವಾಗ್ತಾ ಇದೆ. ಇದರ ಜೊತೆಗೆ ರಾಜ್ಯದಲ್ಲಿ ರೈತರ ಗೊಬ್ಬರ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ. ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಸಚಿವರು ಹೇಳ್ತಾ ಇದ್ರು ಕೂಡ ಅನ್ನದಾತರು ಬೀದಿಗಿಳಿದಿದ್ದಾರೆ. ಇದು ಬರೀ ಒಂದು ಜಿಲ್ಲೆ, ಒಂದು ತಾಲೂಕು, ಒಂದು ಗ್ರಾಮದ ಕಥೆಯಲ್ಲ ಅನ್ನೋದನ್ನ ವಿವರಿಸುತ್ತೆ ಈ ವರದಿ. ರೈತರಿಗೆ ಸಿಗ್ತಿಲ್ಲ ಯೂರಿಯಾ ಗೊಬ್ಬರ, ಅನ್ನದಾತರ ಗೋಳು ಕೇಳುತ್ತಿಲ್ಲ ಸರ್ಕಾರ. ರಾಜ್ಯಾದ್ಯಂತ ಯೂರಿಯಾ ಗೊಬ್ಬರಕ್ಕೆ ರೈತರು ಕಣ್ಣು ಬಾಯಿ ಬಿಡುವಂತೆ ಆಗಿಬಿಟ್ಟಿದೆ. ದಾವಣಗೆರೆ, ಬೆಳಗಾವಿ, ವಿಜಯನಗರ, ಕೊಪ್ಪಳ, ಬಾಗಲಕೋಟೆ, ಗದಗ ಜಿಲ್ಲೆಯಲ್ಲಿ ಅನ್ನದಾತರ ಕಷ್ಟ ಕೇಳೋರೇ ಇಲ್ಲದಂತಾಗಿದೆ. ಹೌದು, ದಾವಣಗೆರೆ ಜಿಲ್ಲೆ ಜಗಳೂರಿನಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಿದ್ದಾರೆ. ಗೊಬ್ಬರದ ಲೋಡ್ ಬಂದ ಕ್ಷಣದಲ್ಲೇ ಗೊಬ್ಬರ ಖಾಲಿಯಾಗುತ್ತಿದೆ. ಮೆಕ್ಕೆಜೋಳಕ್ಕೆ ತುರ್ತಾಗಿ ಬೇಕಾಗಿರುವ ಯೂರಿಯಾ ಗೊಬ್ಬರಕ್ಕೆ ರೈತರು ಮುಗಿಬೀಳ್ತಿದ್ದಾರೆ. ಈ ಮಧ್ಯೆ ಕೃತಕ ಅಭಾವ ಸೃಷ್ಟಿಸಿದ ಶಂಕೆ ವ್ಯಕ್ತವಾಗಿದೆ. ಬೆಳಗಾವಿ ತಾಲೂಕಿನ ಕಡೋಲಿ ಗ್ರಾಮದಲ್ಲೂ ಗೊಬ್ಬರ ಸಿಗದೆ ರೈತರು ಪರಿತಪಿಸುವಂತಾಗಿದೆ. ಗ್ರಾಮದ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲೂ ಯೂರಿಯಾ ಗೊಬ್ಬರ ಖಾಲಿಯಾಗಿದೆ. ಯೂರಿಯಾ ಗೊಬ್ಬರ ಸರಬರಾಜು ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿಯಲ್ಲೂ ಗೊಬ್ಬರಕ್ಕೆ ರೈತರು ಮುಗಿಬಿದ್ದಿದ್ದಾರೆ. ಎಪಿಎಂಸಿ ಮುಂದೆ ರೈತರು ಜಮಾಯಿಸಿದ್ದು ಒಬ್ಬೊಬ್ಬರಿಗೆ 2 ಚೀಲ ಗೊಬ್ಬರವನ್ನಷ್ಟೇ ನೀಡಲಾಗುತ್ತಿದೆ. ಹೆಚ್ಚು ರೈತರು ಬರ್ತಿರೋ ಕಾರಣ ಟೋಕನ್ ನೀಡಲಾಗ್ತಿದೆ. ಕೊಪ್ಪಳದಲ್ಲಿ ಯೂರಿಯಾ ಗೊಬ್ಬರಕ್ಕೆ ಅಭಾವ ಸೃಷ್ಟಿಯಾಗಿದೆ. ಒಕ್ಕಲುತನ ಹುಟ್ಟುವಳ್ಳಿ ಸಹಕಾರ ಸಂಘದ ಎದುರು ಸೇರಿದ ರೈತರು ಗೊಬ್ಬರಕ್ಕಾಗಿ ಆಗ್ರಹಿಸಿದರು. ಬಾಗಲಕೋಟೆ ಜಿಲ್ಲೆಯಲ್ಲೂ ಕಳೆದ 15 ದಿನದಿಂದ ಯೂರಿಯಾ ಗೊಬ್ಬರ ಕೊರತೆ ಕಾಡುತ್ತಿದೆ. ಯೂರಿಯಾ ಗೊಬ್ಬರ ಸಿಗದೆ ರೈತರು ಪರದಾಡುತ್ತಿದ್ದಾರೆ. ಗೊಬ್ಬರದ ಅಂಗಡಿಗೆ ಅಲೆದಾಡಿ ರೈತರು ಸುಸ್ತಾಗಿದ್ದಾರೆ. ಇನ್ನು ಗದಗದಲ್ಲಿ ಗೊಬ್ಬರದ ಸ್ಟಾಕ್ ಇದ್ರೂ ರೈತರಿಗೆ ನೀಡುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಕೃತಕ ಅಭಾವ ಸೃಷ್ಟಿಸಿ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡ್ತಿರೋ ಆರೋಪ ಕೇಳಿಬಂದಿದೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಕೃಷಿ ಇಲಾಖೆ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಒಟ್ಟಲ್ಲಿ ಯೂರಿಯಾ ಗೊಬ್ಬರ ಅನ್ನೋದು ರೈತರ ಪಾಲಿಗೆ ಗಗನ ಕುಸುಮಾಗುತ್ತಿದೆ. ಅಸಲಿ ಪರಿಸ್ಥಿತಿ ಆಗಿದೆಯೋ ಅಥವಾ ಕೃತಕ ಅಭಾವ ಸೃಷ್ಟಿಸಲಾಗ್ತಿದೆಯೋ ಎಂಬ ಪ್ರಶ್ನೆಗೆ ಅಧಿಕಾರಿಗಳೇ ಉತ್ತರ ನೀಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಾದ್ಯಂತ ರಸಗೊಬ್ಬರಕ್ಕೆ ಅಭಾವ ಹೆಚ್ಚಾಗಿದೆಯಾ? ಕೇಂದ್ರ ಸಚಿವ ನಡ್ಡಾಗೆ ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯ. ಕರ್ನಾಟಕಕ್ಕೆ ಬೇಕಾದ ಗೊಬ್ಬರವನ್ನ ಕಳಿಸಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕಳೆದ ಒಂದು ವಾರದಿಂದ ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯದ ಉದ್ದಗಲಕ್ಕೂ ಕೂಡ ಅನ್ನದಾತರು ಗೊಬ್ಬರದ ಅಂಗಡಿಗಳ ಬಳಿಯಲ್ಲಿ ಕ್ಯೂ ನಿಂತಿರೋದು, ಕೆಲ ಕಡೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸ್ತಿರೋದನ್ನ ಗಮನಿಸ್ತಲೇ ಇದ್ದೀರಿ. ಅಂದ್ರೆ ಅನ್ನದಾತರಿಗೆ ಬೇಕಾದ ಪ್ರಮಾಣದಲ್ಲಿ ಬೇಕಾದ ಸಮಯದಲ್ಲಿ ಗೊಬ್ಬರ ಸಿಕ್ತಿಲ್ಲ ಅನ್ನೋದಂತೂ ಖಾತ್ರಿ. ಆದರೆ ರಾಜ್ಯ ಸರ್ಕಾರ ಈ ವಿಚಾರವನ್ನ ಕೇಂದ್ರದ ಕಡೆಗೆ ಬೊಟ್ಟು ಮಾಡೋ ಪ್ರಯತ್ನ ಮಾಡ್ತು. 11 ಮೆಟ್ರಿಕ್ ಟನ್ ರಸಗೊಬ್ಬರ ಪೂರೈಸಬೇಕಿತ್ತು, ಇನ್ನು 6 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಪೂರೈಸಬೇಕು ಅಂತ ಮನವಿ ಮಾಡಲಾಗಿದೆ. ಆದರೆ ಈ ಹಿಂದೆ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಕೇವಲ 3-4 ದಿನಗಳ ಹಿಂದೆ ರಾಜ್ಯದಲ್ಲಿ ಸಾಕಾಗುವಷ್ಟು ಗೊಬ್ಬರ ಇದೆ ಅಂತ ಹೇಳಿ ಅವರೇ ಹೇಳಿದ್ರು. ಕರ್ನಾಟಕಕ್ಕೆ 6.5 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಬೇಕು, ನಮ್ಮ ಹತ್ರ 8 ಲಕ್ಷ ಮೆಟ್ರಿಕ್ ಟನ್ಗಿಂತ ಹೆಚ್ಚಿದೆ ಅಂತ ಹೇಳಿದ್ದಾರೆ. ಇದನ್ನೇ ಕೇಂದ್ರ ರಸಗೊಬ್ಬರ ಇಲಾಖೆ ಕೂಡ ಮಾಹಿತಿ ಕೊಟ್ಟಿದೆ. ಈಗ ನಿನ್ನೆನೂ ನಾನು ಹೇಳಿದ್ದೀನಿ, ಪರ್ಟಿಕ್ಯುಲರ್ ಯೂರಿಯಾ ಒಂದೇ ನಿಮಗೆ ಅವಶ್ಯಕತೆ ಇರೋದ್ರಿಂದ ಏಪ್ರಿಲಿಂದ ಜುಲೈಗೆ ಬೇಡಿಕೆ ಇರ್ತಕ್ಕಂಥದ್ದು 6,80,000 ಜುಲೈ ಎಂಡಿಗೆ ಬೇಡಿಕೆ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದಿಂದ 6,82,000 ಮೆಟ್ರಿಕ್ ಟನ್ನು ಬಂದಿದೆ. ಇನ್ನೂ ಉಳುಕಿ ನಮ್ಮಲ್ಲಿ ಇರ್ತಕ್ಕಂಥದ್ದು 1,64,000. ಆದರೆ ಕೇಂದ್ರದಿಂದ ಬರಬೇಕಾಗಿರೋದು ಈ ತಿಂಗಳಿಗೆ 87,000 ಮೆಟ್ರಿಕ್ ಟನ್ ಬರಬೇಕು. ನಿನ್ನೆನೂ ಒಂದು 15,000 ಸೊ ರಿಸೀವ್ ಆಗಿರಬೇಕು. ಸೊ ಟೈಮ್ಲಿ ಅಂದರೆ ಮುಖ್ಯಮಂತ್ರಿಗಳು, ಕೃಷಿ ಸಚಿವರು ಲೆಕ್ಕ ಕನ್ಫ್ಯೂಸ್ ಮಾಡಿಕೊಂಡ್ರು ಅಥವಾ ಲೆಕ್ಕ ಗೊತ್ತೇ ಇಲ್ವೋ ಅಥವಾ ಕೇಂದ್ರದ ಕಡೆ ಗೊತ್ತು ಮಾಡಿ ರೈತರ ಆಕ್ರೋಶ ತಮ್ಮ ಕಡೆ ತಡ್ದೇ ಇರೋ ರೀತಿಯಲ್ಲಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೋ ಗೊತ್ತಿಲ್ಲ. ಒಟ್ಟಾರೆ ಈ ಲೆಕ್ಕ ಹೇಳೋದ್ರಲ್ಲಂತೂ ಪಕ್ಕಾ ಇಲ್ಲ ಕಾಂಗ್ರೆಸ್ ಸರ್ಕಾರದ ಪ್ರತಿನಿಧಿಗಳು ಅನ್ನೋದು ಅವ್ರ ಮಾತಲ್ಲೇ ಸ್ಪಷ್ಟವಾಗ್ತಾ ಇದೆ. ಇದರ ಜೊತೆಗೆ ರಾಜ್ಯದಲ್ಲಿ ರೈತರ ಗೊಬ್ಬರ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ. ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಸಚಿವರು ಹೇಳ್ತಾ ಇದ್ರು ಕೂಡ ಅನ್ನದಾತರು ಬೀದಿಗಿಳಿದಿದ್ದಾರೆ. ಇದು ಬರೀ ಒಂದು ಜಿಲ್ಲೆ, ಒಂದು ತಾಲೂಕು, ಒಂದು ಗ್ರಾಮದ ಕಥೆಯಲ್ಲ ಅನ್ನೋದನ್ನ ವಿವರಿಸುತ್ತೆ ಈ ವರದಿ. ರೈತರಿಗೆ ಸಿಗ್ತಿಲ್ಲ ಯೂರಿಯಾ ಗೊಬ್ಬರ, ಅನ್ನದಾತರ ಗೋಳು ಕೇಳುತ್ತಿಲ್ಲ ಸರ್ಕಾರ.